ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್. ಇವತ್ತು ನಾನು ಈ ಒಂದು ಕಿತ್ತೂರು ತಾಲೂಕಿನ ತುರ್ಮರಿ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ತುರ್ಮರಿ ಗ್ರಾಮದಲ್ಲಿ ಇಲ್ಲಿ ಚೆಂಡು ಹೂವನ್ನು ನಾಟಿ ಮಾಡಿದರು. ಈ ಚೆಂಡು ಹೂವಿನ ನಾಟಿ ಮಾಡಿ ಎಷ್ಟು ದಿನ ಆಯಿತು ಮತ್ತು ಇದಕ್ಕೆ ಯಾವ ರೀತಿ ನಮ್ಮ SSPL ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ, ಎಷ್ಟು ಸಲ ಸ್ಪ್ರೇ ಮಾಡಿದ್ದಾರೆ ಅಂತ ನಾನು ಆ ರೈತರನ್ನ ಮಾತಾಡ್ಸಕ್ಕೆ ಹೋಗ್ತೇನೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಗಂಗಪ್ಪ ಸಿಂಗಾಡಿ ಅವರ ನಮಸ್ಕಾರ. ಇವತ್ತು ನೀವು ಈ ನಮ್ಮ SSPL ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀರಿ ಮತ್ತು ಈ ಚೆಂಡು ಹೂವನ್ನು ನೀವು ನಾಟಿ ಮಾಡಿ ಎಷ್ಟು ದಿನ ಆಯಿತು? ಹಾಂ ಸರ್. ಆಮೇಲೆ ಈಗ ನಾನು ಸರ್ವಶ್ರೀ ಕಂಪ್ನಿದ ಔಷಧ ಹೊಡೆದೆ ಒಂದು 15ರಿಂದ 20 ದಿನ ಬಂತು. ಹಾಂ ಸರ್. ಯಾವನ್ನ ನೀವು ನಮ್ಮ ಸರ್ವಶ್ರೀ ಪ್ರಾಡಕ್ಟನ್ನು ತೊಗೊಂಡ್ಕೊಂಡಿದ್ದೀರಿ? ಮ್ಯಾಕ್ಸ್, ಗ್ರೀನ್, ಬ್ಲ್ಯಾಕ್ ಮ್ಯಾಜಿಕ್. ಈ ಮ್ಯಾಕ್ಸು ಮತ್ತು ಗ್ರೀನು, ಬ್ಲ್ಯಾಕ್ ಮ್ಯಾಜಿಕ್ ಇವು ಮೂರನ್ನು ಕಾಂಬಿನೇಷನ್ ಮಾಡಿ ನೀವು ಸ್ಪ್ರೇ ಮಾಡಿದ್ದೀರಿ. ಸ್ಪ್ರೇ ಮಾಡಿದ ನಂತರ ಈಗ ಕಳೆದ 15 ದಿನಗಳಾಯಿತು. 15 ದಿನಗಳಿಂದ ಯಾವ ರೀತಿ ಒಂದು ಗಿಡಗಳು ಗ್ರೋತ್ ಆಗಿದ್ದೀವಿ, ಅಂದರೆ ಯಾವ ರೀತಿ ಗಿಡಗಳು ಪಟ್ಲು ಹೊಡೆದಿವೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಸಾಕಷ್ಟು ಮಗ್ಗುಗಳು ಕೂಡ ಬರ್ತಾ ಇದ್ದಾವೆ. ಚೆನ್ನಾಗಿ ರಿಸಲ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದನ್ನೇ ಒಂದು 10-6 ಜನಕ್ಕೆ ನೀವು ಹೇಳಲಿಕ್ಕೆ ಏನು ಬಯಸ್ತಾರೆ ಸರ್? ಮೊದಲು 1-2 ಕೊಂಬು ಎಷ್ಟೇ ಇದ್ದು ರೀ. ಹಾಂ ಸರ್. ಅವೆಲ್ಲ ಒಂದಕ್ಕೆ 2 ನಾ ಹಿಂಗೆಲ್ಲ ಹಿಂಗೆ ಹೊಡೆಯತ್ತವ್ರಿ. ಎಲ್ಲ ಬಗಲ್ ಬಂದ ನೋಡ್ರಿ ನಾವು ಹೊಡೆದಿಂದ ಈ ಸೀಳೆ ಅಂತ ಒಂದೊಂದ ಬಂದಿದ್ದೆವು. ಈ ಟೈಮ್ದಾಗ ಎಲ್ಲ ಹಿಂಗೆ ಫುಲ್ ಬಗಲ್ ಬಂದವು. ಮತ್ತು ಹೂವು ಸ್ಟಾರ್ಟ್ ಆಗೈತಿ ನೋಡ್ರಿ ನೋಡಕ್ಕೆ. ಅಲ್ಲ, ನಿಮ್ಮ ಪರಿಚಯಸ್ಥರಿಗೆ ಹೇಳಲಿಕ್ಕೆ ನಿಮಗೆ ಏನು ಬಯಸ್ತೀರಾ? ಹೇಳಿದೆವು ಈಗಾಗಲೇ. ಹಾಂ ಸರ್. ಹೇಳಕ್ಕೆ ಅಡ್ಡಿ ಇಲ್ಲ. ಹಾಂ ಸರ್. ಐತಿ. ಈಗ ಈ ಮೆಣಸಿನ ಗಿಡಕ್ಕೂ ಹೊಡೆದೆವು, ಚೆಂಡು ಹೂವಿಗೂ ಹೊಡೆದೆವು. ಹಾಂ ಸರ್. ಕಬ್ಬಿಗೂ ಗೊಬ್ಬರ ಕಟ್ಟಾಗ್ತವೆ ಈಗ ಅದನ್ನ ತಗೊಂಡು. ಹಾಂ ಸರ್. ನಮ್ದೆಲ್ಲ ಚಲೋ ಐತಿ. ಕಬ್ಬು ಮೆಣಸಿನ ಗಿಡ ಎಷ್ಟು ಒಂದು ಬೀಡಿಗೆ 480,000 ತನಕ ಹಚ್ಚಿ. ಹಾಂ ಸರ್. ಚಲೋ ಐತಿ, ಚೆನ್ನಾಗೈತಿ ರಿಸಲ್ಟ್. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತಾವು ಕೂಡ ಈ ಒಂದು ನಮ್ಮ SSPL ಪ್ರಾಡಕ್ಟನ್ನು ಯೂಸ್ ಮಾಡಿ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಇಳುವರಿ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಸರ್ವಶ್ರೀ.